ಕಷ್ಟದ ಸಮಯದಲ್ಲಿ ನೆರವಾದವರನ್ನು ಮರೆಯಬಾರದು ಎಂಬುದು ಹಿರಿಯರ ಮಾತು. ಇದಕ್ಕೆ ಸಾಕ್ಷಿಯಾಗಿದ್ದಾರೆ ಮೈಸೂರಿನ ಸೇವ್ ಕಬಿನಿ ಹೋರಾಟಗಾರ ಹಾಗೂ ವಕೀಲ ರವಿಕುಮಾರ್. ತಮಗೆ ಬಾರ್ ಕೌನ್ಸಿಲ್ ಪ್ರಕರಣದಲ್ಲಿ ಗೆಲುವು ತಂದುಕೊಟ್ಟ ವಕೀಲೆ ಸಂಧ್ಯಾ ಪ್ರಭಾ ಅವರ ಪರವಾಗಿ ಇದೀಗ ರವಿಕುಮಾರ್ ಅವರು ಚುನಾವಣಾ ಪ್ರಚಾರಕ್ಕಿಳಿದಿದ್ದಾರೆ. ನೋಡಿ, ನನಗೊಂದು ಸ್ವಲ್ಪ ದಿನ ಸಂಕಷ್ಟದ ಕಾಲ ಇತ್ತು. ಎಲ್ಲಾ ಕಡೆನೂ ರೂಮರ್ಸ್ಗಳು ಸ್ಪ್ರೆಡ್ ಆಯ್ತಾ ಇತ್ತು, ಏನೇನೋ ಅಮಾನತ್ತಾಗೈತೆ ಅದು ಇದು ಅಂತ. ಈ ಸಂದರ್ಭದಲ್ಲಿ ನಮ್ಮ ಮಾತೃ ಸಂಸ್ಥೆ KSPC ಮದರ್ ಯೂನಿಟ್ ಇದ್ರ ವಿರುದ್ಧ ಕೇಸ್ ಹಾಕೋದಕ್ಕಾದ್ರೂ ಆಗ್ಲಿ, ಹೋರಾಟ ಮಾಡೋದಕ್ಕಾದ್ರೂ ಆಗ್ಲಿ ಕೆಲವು ದೊಡ್ಡ ದೊಡ್ಡ ವಕೀಲರು ಹಿಂದೆ ಮುಂದೆ ನೋಡ್ತಿದ್ರು. ಅಂತ ಸಂದರ್ಭದಲ್ಲಿ ನನ್ನ ಸಹಾಯಕ್ಕೆ ಬಂದು KSPC ವಿರುದ್ಧ ಒಂದು ಪೆಟಿಷನ್ ಹಾಕಿದವರು ಸಂಧ್ಯಾ ಪ್ರಭು ಮೇಡಮ್. ಅವರು ಹೈಕೋರ್ಟ್ ಗವರ್ನಿಂಗ್ ಕೌನ್ಸಿಲ್ ಸಹ ಹೌದು. ಅವರು ಒಂದು ಜೆರಾಕ್ಸ್ಗೂ ಸಹ ನನ್ನ ಹತ್ರ ಹಣ ಪಡೆದಿಲ್ಲ ಸರ್. ವಕೀಲರಿಗೆ ಇಂಜಸ್ಟಿಸ್ ಆಗೈತೆ, ನಾನು ಜಸ್ಟಿಸ್ ಕೊಡಿಸ್ಬೇಕು, ನನ್ನ ಡ್ಯೂಟಿ ಅಂತೇಳಿ ಫಸ್ಟ್ ರೋಲ್ ಬಂದು ನನಗೆ ಹೆಲ್ಪ್ ಮಾಡಿದ್ರು. ಮತ್ತೆ ಇವತ್ತು ನಾನು ರಿಲ್ಯಾಕ್ಸ್ ಆಗಿದ್ದೀನಿ ಬಿಕಾಸ್ ಆಫ್ ಸಂಧ್ಯಾ ಪ್ರಭು ಮೇಡಮ್. ಇಂಥವ್ರಿಗೆ ನಾವು ಸಹಕಾರ ಕೊಡೋದು ನಮ್ಮ ಕರ್ತವ್ಯ. ಇಂಥವ್ರು ಲೇಡೀಸ್ಗಳ ವಾಯ್ಸ್ಗೆ ಸ್ಟ್ರೆಂತ್ ಆಗಿರ್ತಾರೆ. ಮತ್ತೆ ಅಡ್ವೊಕೇಟ್ ಕಮ್ಯುನಿಟಿಗೆ ಇವ್ರ ಅಸೆಟ್, ಇವ್ರನ್ನ ಉಳಿಸ್ಕೋಬೇಕು. ಸೊ ಐ ರಿಕ್ವೆಸ್ಟ್ ಆಲ್ ಮೈ ಅಡ್ವೊಕೇಟ್ಸ್ ಮೆಂಬರ್ಸ್ ಟು ವೋಟ್ ಇನ್ ಫೇವರ್ ಆಫ್ ಸಂಧ್ಯಾ ಮೇಡಮ್ ಅಂತ ಇಷ್ಟೇ ಹೇಳ್ಬೋದು. ಇವರು ಮೈಸೂರಿನ ಖ್ಯಾತ ವಕೀಲರು ಹಾಗೂ ಹೋರಾಟಗಾರರಾದ ರವಿಕುಮಾರ್. ಇವರು ಇಂದು ಮೈಸೂರು ವಕೀಲರ ಸಂಘದ ಆವರಣದಲ್ಲಿ ವಕೀಲ ಮಿತ್ರರಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು. ಆದರೆ ಈ ಸಿಹಿ ಹಂಚಿಕೆ ಕೇವಲ ಸಂಭ್ರಮಕ್ಕಲ್ಲ, ಬದಲಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ. ಹೌದು, ಮಂಗಳೂರು ಮೂಲದ ಹಾಗೂ ಬೆಂಗಳೂರು ಹೈಕೋರ್ಟ್ನ ಹಿರಿಯ ವಕೀಲರಾದ ಶ್ರೀಮತಿ ಸಂಧ್ಯಾ ಪ್ರಭಾ ಅವರು ಪ್ರಸ್ತುತ ಬೆಂಗಳೂರು ಬಾರ್ ಕೌನ್ಸಿಲ್ ಚುನಾವಣೆಗೆ ಮಹಿಳಾ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಈ ಹಿಂದೆ ವಕೀಲ ರವಿಕುಮಾರ್ ಅವರಿಗೆ ಬಾರ್ ಕೌನ್ಸಿಲ್ನಲ್ಲಿ ಕಾನೂನು ಸಂಕಷ್ಟ ಎದುರಾದಾಗ ರವಿಕುಮಾರ್ ಪರವಾಗಿ ಸಮರ್ಥವಾಗಿ ವಾದ ಮಂಡಿಸಿದ್ದು ಇದೇ ಸಂಧ್ಯಾ ಪ್ರಭಾ ಅವರು. ತಮ್ಮ ಪ್ರಬಲ ವಾದದ ಮೂಲಕ ರವಿಕುಮಾರ್ ಅವರಿಗೆ ಬಾರ್ ಕೌನ್ಸಿಲ್ನಲ್ಲಿ ಭರ್ಜರಿ ಜಯ ತಂದುಕೊಟ್ಟಿದ್ದರು. ತಮಗೆ ಕಷ್ಟದ ಸಮಯದಲ್ಲಿ ಗೆಲುವು ತಂದುಕೊಟ್ಟ ಸಂಧ್ಯಾ ಪ್ರಭಾ ಅವರು ಈಗ ಚುನಾವಣೆಗೆ ನಿಂತಿದ್ದು ಅವರ ಋಣ ತೀರಿಸುವ ಸರದಿ ನನ್ನದು ಎಂದು ರವಿಕುಮಾರ್ ಹೇಳಿದ್ದಾರೆ. ಮೈಸೂರು ವಕೀಲರ ಸಂಘದ ಸದಸ್ಯರನ್ನು ಭೇಟಿ ಮಾಡಿದ ಅವರು ನನ್ನ ಪರವಾಗಿ ವಾದಿಸಿ ಗೆಲ್ಲಿಸಿದ ದಿಟ್ಟ ಮಹಿಳೆ ಸಂಧ್ಯಾ ಪ್ರಭಾ ಅವರಿಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ಎಂದು ಮನವಿ ಮಾಡಿಕೊಂಡರು. ಸಂಧ್ಯಾ ಪ್ರಭಾ ಅವರು ವಕೀಲರ ಸಮಸ್ಯೆಗೆ ಸ್ಪಂದಿಸುವ ಗುಣವುಳ್ಳವರಾಗಿದ್ದು ಅವರನ್ನು ಗೆಲ್ಲಿಸುವುದು ನಮ್ಮ ಕರ್ತವ್ಯ ಎಂದು ರವಿಕುಮಾರ್ ಇದೇ ವೇಳೆ ತಿಳಿಸಿದರು. ಒಟ್ಟಿನಲ್ಲಿ ನ್ಯಾಯಾಲಯದಲ್ಲಿ ತಮಗೆ ನ್ಯಾಯ ದೊರಕಿಸಿಕೊಟ್ಟ ವಕೀಲೆಯನ್ನು ಚುನಾವಣೆಯಲ್ಲಿ ಗೆಲ್ಲಿಸುವ ಮೂಲಕ ಗೌರವ ಸಲ್ಲಿಸಲು ರವಿಕುಮಾರ್ ಪಣ ತೊಟ್ಟಂತಿದೆ. ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲಲ್ಲಿ ಹಲವಾರು ಸಮಸ್ಯೆಗಳು ಇದ್ದಾವೆ. ನಾನು ಚುನಾವಣೆಗೋಸ್ಕರ ಅಂತಕೊಂಡ್ಬಿಟ್ಟು ನಾನು ನಿಲ್ತಾ ಇರೋದಲ್ಲ. ನಮ್ಮ ಬಾರ್ ಕೌನ್ಸಿಲ್ ಅಲ್ಲಿ ಈ ಸತಿ ಮೊದಲನೇದಾಗಿ ನಮ್ಗೆ ಮೊದಲನೇ ಬಾರಿಗೆ ಸುಪ್ರೀಂ ಕೋರ್ಟ್ ಇಂದ ಆದೇಶದ ಪ್ರಕಾರ ನಮ್ಗೊಂದು 5 ಸೀಟನ್ನು ಮಹಿಳೆಯರಿಗೋಸ್ಕರ ಮೀಸಲಾತಿ ಅಂತ ಕೊಟ್ಟಿದ್ದಾರೆ. ಈಗ ಮಹಿಳಾ ಮೀಸಲಾತಿ ಅಂತ ಹೇಳಿದ ತಕ್ಷಣಕ್ಕೆ ನಾವು ಈಗ ಮಹಿಳೆಯರು ಬಂದ್ಬಿಟ್ಟು ಏನಾದ್ರೂ ಚೇಂಜಸ್ ತರ್ಬೋದು. ಈಗ ಇಷ್ಟು ದಿನ ಆಗದಿರೋದು ಈಗ ಎಲ್ಲರೂ ಮಾಡಿದ್ದಾರೆ. ಈ ಸತಿ ಒಂದು ನಮ್ಗೆ ಚಾನ್ಸ್ ಕೊಟ್ಟಿದ್ದಾರೆ, ಸಮ್ ಚೇಂಜಸ್ ತರಬೇಕು ಅಂತ ಹೇಳ್ಬಿಟ್ಟು. ಯುವ ವಕೀಲರಿದ್ದಾರೆ, ಸೋಷಿಯಲ್ ಮೀಡಿಯಾ ಈಗ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲೇನೆ ಮೆಸೇಜ್ ಪಾಸ್ ಮಾಡ್ತಾರೆ. ಸಾಲಿಸಿಟೇಷನ್ ನಮ್ಮ ಬಾರ್ ಕೌನ್ಸಿಲ್ ಅಲ್ಲಿ ನಮ್ಮ ಅಡ್ವೊಕೇಟ್ಸ್ ಆಕ್ಟ್ ಅಲ್ಲಿ ನಾವು ಮಾಡಂಗಿಲ್ಲ ಅಂತ ಹೇಳ್ತಾರೆ. ಮಾಡಬಾರ್ದು. ಆದ್ರೆ ಸಂದೇಶಗಳನ್ನು ಕೊಡೋದು, ಸಮಾಜಕ್ಕೆ ನಾವು ಒಂದು ಸಂದೇಶ ಕೊಡೋದ್ರಲ್ಲಿ ತಪ್ಪಿಲ್ಲ. ಇನ್ನೊಂದು, ಸಮಾಜಕ್ಕೆ ನಾವೇನಾದ್ರೂ ಒಳ್ಳೆ ಮಾಡೋ ರೆಸ್ಪಾನ್ಸಿಬಿಲಿಟಿ ನಮ್ಗೆ ವಕೀಲರಾಗಿ ಇದ್ದೇ ಇದೆ. ಯಾಕಂತ ಹೇಳಿದ್ರೆ ನಾವು ಕಾನೂನು ತಿಳ್ಕೊಂಡಿರೋರು. ಎಲ್ಲಾದ್ರೂ ಅನ್ಯಾಯ ಆಗ್ತಾ ಇದ್ರೆ ಅದ್ರ ಬಗ್ಗೆ ಮಾತನಾಡೋದ್ರಲ್ಲಿ ನಮ್ದೇನು ತಪ್ಪಿರೋದಿಲ್ಲ. ನಮಗೂ ವಾಕ್ ಸ್ವಾತಂತ್ರ್ಯ ಇರುತ್ತೆ. ಇನ್ನೊಂದು, ಸಮಾಜವನ್ನು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಸಮಾಜ ಬೇಕು ಅಂತ ಹೇಳಿದ್ರೆ ವಕೀಲರಿಗೆ ನಮ್ದೇ ಒಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿ ಪ್ರಕಾರ ನಾವು ನಡ್ಕೊಳ್ಬೇಕು. ಇನ್ನೊಂದು, ಇನ್ನು ಮುಂದೆ ಏನಾದ್ರೂ ಒಂದು ಇಶ್ಯೂಸ್ ಬಂದಾಗ ಅದನ್ನು ನಮ್ಮ ಬಾರ್ ಕೌನ್ಸಿಲ್ ಅಲ್ಲಿ
ವಿತ್ ಡ್ಯೂ ರೆಸ್ಪೆಕ್ಟ್ ಟು ಬಾರ್ ಕೌನ್ಸಿಲ್, ನನಗೆ ಹೈ ರಿಗಾರ್ಡ್ಸ್ ಇದೆ. ಬಿಕಾಸ್ ನಮ್ಗೆ ಅಲ್ಲಿಂದ ಎನ್ರೋಲ್ಮೆಂಟ್ ಆಗಿ ನಾವು ಅದರಿಂದಾನೇ ಬರ್ತಾ ಇರೋದು, ಈಗ ಆ ಇನ್ಸ್ಟಿಟ್ಯೂಷನ್ ಇಂದಾನೇ ನಾವಿರೋದು. ಸೊ ಅದಕ್ಕೆ ತುಂಬಾ ಗೌರವ ಅಭಿಮಾನ ಇದೆ. ಅದರಲ್ಲಿ ಒಳ್ಳೆ ಎಲೆಕ್ಟೆಡ್ ಮೆಂಬರ್ಸ್ ಗಳೆಲ್ಲ ಸೇರ್ಬಿಟ್ಟು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ತುಂಬಾ ಇದೆ. ಈಗ ನಾನೇ ಎಲೆಕ್ಷನ್ ಅಲ್ಲಿ ನನ್ನೊಂದು ಮ್ಯಾನಿಫೆಸ್ಟೋದಲ್ಲಿ ತುಂಬಾ ಪಾಯಿಂಟ್ಸ್ ಗಳನ್ನ ಎತ್ಕೊಂಡ್ ಬಂದಿದ್ದೇನೆ. ಒಂದ್ 20 ವರ್ಷ ಪ್ರಾಕ್ಟೀಸ್ ಅಲ್ಲಿ ನಾನೇನೇನ ಕಷ್ಟ ಅನುಭವಿಸಿದೇನೋ ನನ್ನ ಗಮನದಲ್ಲಿ ಬಂದು ಎಷ್ಟು ಕೆಲಸ ಬಾರ್ ಕೌನ್ಸಿಲ್ ಇಂದ ಆಗ್ಬೇಕು ಅಂತ ನನ್ನ ಮನ್ಸಲ್ಲಿ ಇದೆಯೋ ಅದನ್ನೆಲ್ಲ ನಾನು ಪಾಯಿಂಟ್ಸ್ ಗಳನ್ನ ಮಾಡ್ಕೊಂಡು ಎಲ್ರಿಗೂ ಕೊಟ್ಟಿದ್ದೇನೆ. ಇವೆಲ್ಲ ನಮ್ಮಲ್ಲಿಂದ ಆಗ್ಬೇಕಾಗಿರೋ ಕೆಲಸ ಇದೆ. ಈ ಸತಿ ಚುನಾಯಿತರಾಗಿ ಬರೋ ಎಲ್ಲ ಬಾರ್ ಕೌನ್ಸಿಲ್ ಎಲೆಕ್ಟೆಡ್ ಮೆಂಬರ್ಸ್ ಇವೆಲ್ಲ ಇದು ಪ್ಲಸ್ ಅವ್ರದ್ದು ಒಂದು ಮ್ಯಾನಿಫೆಸ್ಟೋ ಇರುತ್ತೆ. ಒಳ್ಳೇದೆಲ್ಲ ಕೆಲವು ಪಾಯಿಂಟ್ಸ್ ಗಳನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಮ್ಗೆ ಎಲ್ಲಾ ಬಾರ್ ಕೌನ್ಸಿಲ್ ಈಗ ಎಲೆಕ್ಷನ್ಗೆ ಮೆಂಬರ್ಸ್ ಗಳಿಗೆಲ್ಲ ರಿಕ್ವೆಸ್ಟ್ ಮಾಡ್ತೇನೆ, ಒಳ್ಳೆ ಕ್ಯಾಂಡಿಡೇಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಮುಂದೆ ಬಂದ್ಬಿಟ್ಟು ಏನೇ ಒಂದು ಸಮಸ್ಯೆ ಬಂದ್ರೆ ಅಲ್ಲೇ ನಮ್ಗೆ ಸಾಲ್ವ್ ಆಗ್ಬೇಕು. ಅದನ್ನು ಹೊರಗಡೆ ಎಲ್ಲಾ ಕಡೆ ಅದ್ರ ಬಗ್ಗೆ ಡಿಸ್ಕಷನ್ ಆಗದಿರೋ ತರ ನಾವು ನೋಡ್ಕೊಳ್ಬೇಕು. ಒಬ್ರು ಮೆಂಬರ್, ನನ್ಗೆ ಎಲ್ಲಾ ಮೆಂಬರ್ಸ್ ಮೇಲೆ ಹೈ ರಿಗಾರ್ಡ್ಸ್ ಇದೆ. ಒಬ್ರು ಮೆಂಬರು ತಮ್ಮ ಮೇಲೆ ಕೋಪ, ಯಾವ್ದೋ ಒಂದು ತಮ್ಮ ಮೇಲೆ ಏನೋ ಕಂಪ್ಲೇಂಟ್ ಕೊಟ್ರು, ಫಿರ್ಯಾದು ಕೊಟ್ರು ಅಂತ ಹೇಳ್ಕೊಂಡ್ಬಿಟ್ಟು ನನ್ನ ಕಕ್ಷಿದಾರರ ಮೇಲೆ ಒಂದು ಏನಂತ ಆರ್ಡರ್ ಮಾಡಿಸಿದ್ರು, ಅದರಿಂದ ಅವ್ರಿಗಾಗಿರೋ ನಷ್ಟ ತುಂಬಾ. ಯಾಕಂದ್ರೆ ಒಬ್ಬ ವಕೀಲೆ ಆಗಿ 20 ವರ್ಷ ಪ್ರಾಕ್ಟೀಸ್ ಮಾಡಿ ಒಂದೇ ದಿನ ಆಲ್ ಆಫ್ ಅ ಸಡನ್ ನೀವು ಸಸ್ಪೆಂಡೆಡ್ ಅಂತ ಹೇಳಿದಾಗ ಎಲ್ರಿಗೂ ಆಘಾತ ಆಗೇ ಆಗುತ್ತೆ. ಆ ತರದ ಸಿಚುವೇಶನ್ ಯಾವ ವಕೀಲರಿಗೂ ಬರಬಾರ್ದು. ಯಾಕಂತ ಹೇಳಿದ್ರೆ ಒಂದು ವಕೀಲ ವೃತ್ತಿಯಲ್ಲಿ ನಮ್ಮನ್ನ ನಂಬ್ಕೊಂಡು ನಮ್ಮ ಕಕ್ಷಿದಾರರು ಬಂದಿರ್ತಾರೆ. ಕಕ್ಷಿದಾರರಿಗೂ ಒಂದು ಕೆಲ ಸಮಯಕ್ಕೆ ಬ್ಲಾಂಕ್ ಆಗ್ಬಿಟ್ರು, ನಮ್ಮ ಕೇಸನ್ನು ಈ ವಕೀಲರು ನಡೆಸ್ತಾರ, ಇನ್ ಮುಂದೆ ನಾವ್ ಯಾರಾದ್ರೂ ಬೇರೆ ವಕೀಲರ ಹತ್ರ ಹೋಗ್ಬೇಕಾ, ಇವರಿಂದ ನಾವು NOC ತಗೊಳ್ಬೇಕಾ, ಈ ತರದೆಲ್ಲ ಕ್ವಶನ್ ಗಳನ್ನು ಬರೋ ತರ ಯಾವ್ದೇ ವಕೀಲರಿಗೂ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಬಂದ್ರೆ ಈ ತರ ಸಮಸ್ಯೆ ಬಂದ್ರೆ ಒಂದು ವಾರ್ನಿಂಗ್ ಕೊಟ್ಬಿಟ್ಟು ಅವ್ರನ್ನ ಬಿಡ್ಬೋದಿತ್ತು. ಅದನ್ನ ಮಾಡೋದ್ ಬಿಟ್ಬಿಟ್ಟು ಇದನ್ನು ಇಷ್ಟು ಜನರಿಗೆ ಗೊತ್ತಾಗೋ ತರ ಅವಮಾನ ಆಗೋ ತರ ಆಗ್ಬಾರ್ದಿತ್ತು. ಇನ್ ಮುಂದೆ ಈ ತರ ಆಗ್ಬಾರ್ದು ಅಂತ ಹೇಳ್ಕೊಂಡು ನಾನು ಬಯಸ್ತೇನೆ ಸರ್. ಸರ್, ಈಗ ಮೊದಲಿಗೆ ರವಿಕುಮಾರ್ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ ಅಂತ ಕೊಂಡ್ಬಿಟ್ಟು ವಿಷಯ ಬಂದಿತ್ತು. ಅದ್ರ ಬಗ್ಗೆ ಅವ್ರಿಗೆ ಪ್ರತಿ ಯಾವ್ದು ಕೊಟ್ಟಿರ್ಲಿಲ್ಲ. ಆ ಪ್ರತಿನ ಕೊಡ್ಬೇಕು ಅಂತ ನಾವು ಹೈಕೋರ್ಟ್ ಮೆಟ್ಲು ಅವ್ರ ಹೇಳ್ತಾರೆ. ಅವರು ಹೈಕೋರ್ಟ್ಗೆ ಹೋಗಿದ ತಕ್ಷಣ ಹೈಕೋರ್ಟ್ ಅಲ್ಲಿ ಅವ್ರ ಬಾರ್ ಕೌನ್ಸಿಲ್ ಇಂದ ಬಂದು ಒಬ್ರು ಮೆಂಬರು ಕೋರ್ಟಿಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಯಾವುದೇ ಸಸ್ಪೆನ್ಷನ್ ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಸಸ್ಪೆನ್ಷನ್ ಮಾಡಿಲ್ಲ, ಇಟ್ ವಾಸ್ ಓನ್ಲಿ ದ ರೆಕಮೆಂಡೇಶನ್ ಅಂತ ಹೇಳ್ತಾರೆ. ಹೈಕೋರ್ಟ್ ಅಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಆ ಕಾಪಿನ ಅವ್ರಿಗೆ ಕೊಡ್ಬೇಕು ಅಂತ ಆರ್ಡರ್ ಮಾಡ್ತಾರೆ. ಆ ಕಾಪಿ ಕೊಡ್ಬೇಕು ಅಂತ ಆರ್ಡರ್ ಮಾಡಿದ್ದನ್ನು ಅವರಿನ್ನು ಬಾರ್ ಕೌನ್ಸಿಲ್ಗೆ ಹೋಗೋದಕ್ಕಿಂತ ಮೊದ್ಲೇನೆ ಅದನ್ನು ಅಲ್ಲೇ ಡ್ರಾಪ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಬರ್ತಿದೆ. ಅವರು ಆ ವಿಷಯನು ಅವರೇ ಡ್ರಾಪ್ ಮಾಡಿದ ನಂತರ ಅದ್ರ ಬಗ್ಗೆ ನಮ್ಗೇನು ಮಾತಾಡ್ಲಿಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಇಟ್ ಇಸ್ ಅ ಡಿಸಿಷನ್ ಆಫ್ ದ ಬಾರ್ ಕೌನ್ಸಿಲ್ ಎಲೆಕ್ಟೆಡ್ ಮೆಂಬರ್ಸ್. ಸರ್, ದರ್ ವಾಸ್ ನೋ ಸಸ್ಪೆನ್ಷನ್. ಇವತ್ತಿನವರೆಗೆ ಅವ್ರಿಗೆ ಯಾವ್ದು ಇರ್ಲಿಲ್ಲ, ಪ್ರಾಕ್ಟೀಸ್ ಮಾಡೋದಕ್ಕೆ ಏನು ತಡೆ ಇರ್ಲಿಲ್ಲ. ಅದೇನೋ ಅಪಪ್ರಚಾರ ಆಗೋಗಿತ್ತು ಅಷ್ಟೇ ಬಿಟ್ರೆ ಅವ್ರು ಯಾವಾಗ್ಲೂ ಪ್ರಾಕ್ಟೀಸ್ ಮಾಡ್ಬೋದಿತ್ತು. ಬಟ್ ದರ್ ವಾಸ್ ಅ ಕನ್ಫ್ಯೂಷನ್ ಬಿಕಾಸ್ ಎಲ್ಲಾ ಕಡೆ ಆತರ ಬಿಂಬಿಸಿರೋದ್ರಿಂದ ಮಾತ್ರ ಅವ್ರು ಪ್ರಾಕ್ಟೀಸ್ ಸ್ವಲ್ಪ ದಿನ ನಿಲ್ಸಿದ್ರು. ಇನ್ನು ಮುಂದೆ ಮಾಡೋದ್ರಲ್ಲಿ ಏನು ಅಡೆತಡೆಗಳಿಲ್ಲ ಸರ್. ಸತ್ಯಕ್ಕೆ ಸಿಕ್ಕ ಜಯ ಅಂತ ಹೇಳ್ಬಿಟ್ಟು ರವಿಕುಮಾರ್ ಅವ್ರು ಸ್ವೀಟ್ ಹಂಚಿದ್ರು. ನನ್ನನ್ನು ಅವರು ಇವತ್ತು ಕರ್ನಾಟಕ ಇಲ್ಲಿ ಇವತ್ತು ಮೈಸೂರಿಗೆ ಕರೆಸ್ಕೊಂಡು ಮೈಸೂರು ಬಾರಲ್ಲಿ ನೀವು ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳ್ಕೊಂಡ್ಬಿಟ್ಟು ನನ್ನ ಕರೆದಿದ್ರು. ಅವರು ಬಂದು ಎಲ್ಲ ವಕೀಲರ ಮುಂದೆ ನನ್ನ ಬಗ್ಗೆ ಹೇಳಿ, ನಾನು ಅವ್ರಿಗೆ ಮಾಡಿರೋ ಸಹಾಯದ ಬಗ್ಗೆ ಹೇಳಿ ಅವರು ಅದನ್ನು ಪ್ರಶಂಸಿಸಿದ್ರು. ಅದರಷ್ಟು ಈಗ ಕ್ಲೈಂಟ್ ಸ್ಯಾಟಿಸ್ಫೈಡ್ ಅಂತ ಹೇಳಿದ್ರೆ ಯಾವಾಗ್ಲೂ ನಮ್ಗೆ ಅದರಷ್ಟು ಒಳ್ಳೆ ಹೆಮ್ಮೆ ವಿಷಯ ಯಾವುದಿಲ್ಲ ಸರ್. ನಾನು ಚುನಾವಣೆಗೆ ನಿಂತಿದ್ದೇನೆ. ವಕೀಲರು ಎಲ್ಲರನ್ನು ರೀಚ್ ಆಗ್ಬಿಟ್ಟು ನಾನು ಏನ್ ಮುಂದೆ ಕೆಲಸ ಮಾಡ್ತೇನೆ, ಇದ್ರ ಮೊದಲು ವಕೀಲರ ಒಳಿತಿಗೋಸ್ಕರ ಏನ್ ಮಾಡಿದ್ದೇನೆ ಇದ್ರ ಬಗ್ಗೆ ನಾನು ಅವ್ರಿಗೆ ಎಜುಕೇಟ್ ಮಾಡ್ತೇನೆ, ಅಂದ್ರೆ ಹೇಳ್ತೇನೆ, ನನ್ ಕ್ಯಾಂಪೇನಿಂಗ್ ಮಾಡ್ತೇನೆ. ಅದ್ರ ಮೇಲೆ ಸರ್ ಅವ್ರು ನನ್ನನ್ನು ಚುನಾಯಿತಲಾಗಿ ಬಂದು ನಾನು ಅವ್ರಿಗೋಸ್ಕರ ಒಳ್ಳೆ ಕೆಲಸ ಮಾಡ್ತೇನೆ. ವಕೀಲರ ಕ್ಷೇಮಾಭಿವೃದ್ಧಿಗೆ ಶ್ರಮಿಸ್ತೇನೆ. ಹಾಗೂ ಮಹಿಳಾ ವಕೀಲರಿಗೆ, ಈಗ ನಾನು ಒಬ್ಬ ಮಹಿಳೆಯಾಗಿ ಒಂದು ವೃತ್ತಿಯಲ್ಲಿ ಅದೇನೇನು ಕಷ್ಟವನ್ನು ಅನುಭವಿಸಿದೇನೋ ಅದ್ರ ಬಗ್ಗೆ ನಾನು ಕೆಲವೊಂದು ವಿಷಯಗಳನ್ನು ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ದೇನೆ. ನಮ್ಗೆ ಮಹಿಳಾ ವಕೀಲರಿಗೆ ಸಂಸಾರ ಇದ್ದಾಗ ನಾವೊಂದು
ಡೆಲಿವರಿಗೆ ಅಂತ ಹೋದಾಗ ನಮ್ಗೆ ವಾಪಸ್ ಬರೋ ಹೊತ್ತಲ್ಲಿ ನಮ್ಮ ಮಕ್ಕಳನ್ನು ನಾವು ಯಾರನ್ನು ಹೇಗೆ ಸಾಕೋದು, ಅದ್ರ ಜೊತೆಗೆ ವೃತ್ತಿನ ಹೇಗೆ ಮುಂದುವರಿಸೋದು ಅಂತ ಹೇಳ್ಬೇಕು ಕ್ವಶನ್ ಇರುತ್ತದೆ. ಆ ಪ್ರಶ್ನೆಯಿಂದ ನಾವೇನ್ ಮಾಡ್ತೇವೆ, ಆಲ್ವೇಸ್ ಸ್ಯಾಕ್ರಿಫೈಸಿಂಗ್ ಎಂಡ್ ಅಲ್ಲಿ ಯಾವಾಗ್ಲೂ ವಿಮೆನ್ ಇರ್ತಾರೆ. ತಾಯಿಯಾದವಳು ನೀನೇ ಇರ್ಬೇಕು ಜೊತೆಗೆ ಅಂತ ಹೇಳ್ತಾರೆ. ಇಂಥ ಪರಿಸ್ಥಿತಿ ನನ್ಗೆ ಬಂದಾಗ ನಾನು ಮಗುನ್ ಕರ್ಕೊಂಡು ಕೋರ್ಟಿಗೆ ಬಂದು, ಈಗ ಹೈಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಹೈಕೋರ್ಟ್ ಅಲ್ಲಿ ನಾನು ನನ್ನ ಮಗು ಕೂತ್ಕೊಳ್ಸಿ ನಾನು ಕೋರ್ಟ್ ಅಟೆಂಡ್ ಮಾಡ್ಕೊಂಡು ಬಂದು ಮಗು ಜೊತೆಗೆ, ಬಿಕಾಸ್ ಐ ವಾಸ್ ಲ್ಯಾಕ್ಟೇಟಿಂಗ್, ಆವಾಗ ಮಗುನು ನೋಡ್ಕೊಂಡು ಪ್ರಾಕ್ಟೀಸು ಮಾಡ್ಕೊಂಡು ಮಾಡ್ಬೇಕು ಅಂತ ಹೇಳ್ಕೊಂಡ್ಬಿಟ್ಟು ಒಂದ್ ಜಾಗ ಹುಡುಕ್ಬೇಕಾದ್ರೆ ನನಗೆ ಹೈಕೋರ್ಟ್ ಅಲ್ಲಿ ಆ ತರದ ಜಾಗ ಎಲ್ಲೂ ಇರ್ಲಿಲ್ಲ, ಇವತ್ತಿಗೂ ಇಲ್ಲ. ಅದಕ್ಕೋಸ್ಕರ ನಾನು ಮೊನ್ನೆ ಒಂದು ಮೆಸೇಜ್ ವಿಮೆನ್ ಅಡ್ವೊಕೇಟ್ಸ್ ಗ್ರೂಪ್ಗೆ ಹಾಕಿದ್ದೆ. ಏನಂತ ಹೇಳಿದ್ರೆ, ಎನಿ ಲ್ಯಾಕ್ಟೇಟಿಂಗ್ ವುಮೆನ್ ಹೂ ವುಡ್ ಲೈಕ್ ಟು ಜಾಯಿನ್ ಮೀ ಇನ್ ದಿಸ್ ಒಂದು ರೆವಲ್ಯೂಷನ್, ಒಂದು ನಾವು ಇದಕ್ಕೋಸ್ಕರ ಒಂದು ಫೈಟ್ ಮಾಡಿಬಿಟ್ಟು, ಇಲ್ಲಾಂದ್ರೆ ಇದ್ರ ವಿಷಯವನ್ನು ನಮ್ಗೆ ಸಂಬಂಧಪಟ್ಟ ನಮ್ಮ ಜಡ್ಜಸ್ಗಳ ಹತ್ರ ಹೋಗ್ಬಿಟ್ಟು ಅದ್ರ ಬಗ್ಗೆ ಹೇಳಿ, ಒಂದು ನಮ್ಗೆ ಮಹಿಳಾ ವಕೀಲರಿಗೋಸ್ಕರ ಒಂದು ಸಪರೇಟ್ ಆಗಿ ಒಂದು ಕೊಠಡಿ, ಆ ಕೊಠಡಿಯಲ್ಲಿ ಮಕ್ಕಳನ್ನು ಶಿಶುಪಾಲನಾ ಕೇಂದ್ರ, ನಾಟ್ ಓನ್ಲಿ ಮಹಿಳಾ ವಕೀಲರಿಗೋಸ್ಕರ. ಯಾಕಂದ್ರೆ ಜೆಂಟ್ಸ್ಗಳಲ್ಲೂ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ, ಜೆಂಟ್ಸ್ಗಳಲ್ಲೂ ವರ್ಕ್ ಮಾಡ್ತಾರೆ, ವರ್ಕಿಂಗ್ ವುಮೆನ್ ಗಂಡ ಆಗ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾರೆ, ಅಡ್ವೊಕೇಟ್ ಇರ್ತಾರೆ. ಆವಾಗ ಅವ್ರ ಮಕ್ಕಳನ್ನು ಇಲ್ಲಿ ಬಿಟ್ಟು ಅವರು ಕೆಲಸ ಮುಗಿದ ತಕ್ಷಣ ಮಕ್ಕಳನ್ನ ಕರ್ಕೊಂಡೋಗಿ ಮನೆ ಕರ್ಕೊಂಡು ಹೋಗೋವರೆಗೆ ಅವರು ವೃತ್ತಿ ನಡ್ಸ್ಕೊಂಡ್ ಬರೋ ತರ ಏನಾದ್ರು ಅವ್ರಿಗೆ ಆಶೆ ಇದ್ರೆ, ಆ ಹೊತ್ತಲ್ಲಿ ಅವ್ರನ್ನ ಒಂದು ಆ ಅಟ್ಮಾಸ್ಫಿಯರ್ ಕೊಡೋದು ಕೋರ್ಟ್ನವ್ರದ್ದು ಒಂದು ಸರ್ಕಾರದ್ದು ಜವಾಬ್ದಾರಿ. ಯಾಕಂತ ಹೇಳಿದ್ರೆ ವರ್ಕಿಂಗ್ ವುಮೆನ್ಸ್ ಗಳಿಗೆ ಎಲ್ಲಾ ಕಡೆ ನಮ್ಗೆ ಒಂದು ಅಟ್ಮಾಸ್ಫಿಯರ್ ಇರ್ಬೇಕು. ನಾವು ದುಡಿಬೇಕು ಅಂತ ಹೇಳಿದ್ರೆ ನಮ್ಮ ಸಂಸಾರದ್ದು ಆ ಸ್ಟೇಜಸ್ ಏನಂತ ಹೇಳಿದ್ರೆ, ಮಕ್ಕಳನ್ನ ನೋಡ್ಬೇಕು, ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರೋದಿಲ್ಲ, ಆವಾಗ ಶಾಲೆಗೆ ಕಳ್ಸೋದಕ್ಕಿಂತ ಮುಂಚಿನ ಅವಧಿ ಇದೆಯಲ್ಲ ಸರ್, ಆ ಹೊತ್ತಲ್ಲಿ ನಮ್ಗೆ ಏನೇ ಆದ್ರೂ ಒಂದು ಸಪರೇಟ್ ಆಗಿ ಒಂದು ಕೊಠಡಿ, ಶಿಶುಪಾಲನಾ ಕೇಂದ್ರ, ಒಂದು ಕೋರ್ಟ್ ಸಮೀಪದಲ್ಲೇ ಒಂದು ಮಾಡುವಂತ ವ್ಯವಸ್ಥೆ ಸರ್ಕಾರದ ಕಡೆಯಿಂದಾಗ್ಲೇ ಆಗ್ಲು ನ್ಯಾಯಾಂಗದ ಕಡೆಯಿಂದಾಗ್ಲು ಒಂದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಬಾರ್ ಕೌನ್ಸಿಲ್ ಇಂದಾನು ಅದ್ ಮಾಡ್ಲಿಕ್ಕೆ ಆಗತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಫಿಸಿಬಿಲಿಟಿ ನೋಡ್ಕೊಂಡು ನಾನೊಂದು ತರಿಸ್ಬೇಕು ಅಂತ ಹೇಳ್ಕೊಂಡು ಆಶಿಸ್ತೇನೆ. ಇದೆಲ್ಲವನ್ನು ನೋಡ್ಕೊಂಡು ನನಗೆ ಉತ್ತಮವಾದ ಸಮಾಜ ಕಲ್ಪಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ.